ಮನೆಯಲ್ಲಿ 50,000 ರೂಪಾಯಿಗಿಂತ ಹೆಚ್ಚಿನ ಹಣ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮನೆಯಲ್ಲಿ ಹಾರ್ಡ್ ಕ್ಯಾಶ್ 50,000ಕ್ಕಿಂತ ಅಧಿಕವಾಗಿದ್ದರೆ ನಿಮಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿ ಮಾಡಲಾಗಿದ್ದು, ಪ್ರತಿಯೊಬ್ಬರೂ ಕೂಡ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ದೇಶದಲ್ಲಿ ಅನೇಕ ಜನರು ಸಾಮಾನ್ಯವಾಗಿ ತಮ್ಮ ಮನೆಗಳಲ್ಲಿ ಅಲ್ಪ ಸ್ವಲ್ಪ ಹಾರ್ಡ್ ಕ್ಯಾಶ್ ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ 50,000 ರೂಪಾಯಿಗಿಂತ 1 ರೂಪಾಯಿ ಕೂಡ ನಿಮ್ಮ ಬಳಿ ಹಾರ್ಡ್ ಕ್ಯಾಶ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ದೇಶದ ಜನತೆಯ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಮತ್ತು ಹಣಕಾಸು ಸಚಿವಾಲಯ ಜೊತೆಗೆ ಆದಾಯ ತೆರಿಗೆ ಇಲಾಖೆ ಸೇರಿದಂತೆ ಕೇಂದ್ರ ಸರ್ಕಾರವು ಅನೇಕ ರೀತಿಯ ವಿವಿಧ ಬಗೆಯ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರುತ್ತಿದೆ. ಈಗ ಮನೆಯಲ್ಲಿ ಹಾರ್ಡ್ ಕ್ಯಾಶ್ ಇಟ್ಕೊಳ್ಳುವ ಪ್ರತಿಯೊಬ್ಬರಿಗೂ ರಾತ್ರೋರಾತ್ರಿ ಬಿಗ್ ಶಾಕ್ ನೀಡಲಾಗಿದೆ. ಬನ್ನಿ, ಇಷ್ಟಕ್ಕೂ ಮನೆಯಲ್ಲಿ ಹಣ ಇಟ್ಟುಕೊಂಡವರಿಗೆ ನೀಡಿರುವ ಶಾಕ್ ಆದರೂ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಕಪ್ಪು ಹಣ ಮತ್ತು ಅಕ್ರಮ ನಗದನ್ನು ತಡೆಯಲು ಆದಾಯ ತೆರಿಗೆ ಇಲಾಖೆ ಕಠಿಣ ನಿಯಮಗಳನ್ನು ಜಾರಿಗೆ ತರಲಿದೆ. ನಗದು ವಹಿವಾಟಿನ ಮೇಲೆ ಕಣ್ಗಾವಲು ಹೆಚ್ಚಿಸಲಿದೆ. ಅಕ್ರಮ ನಗದು ಸಿಕ್ಕಿಬಿದ್ದರೆ ಭಾರೀ ದಂಡ ವಿಧಿಸಲು ಸಿದ್ಧತೆ ನಡೆಸುತ್ತಿದೆ. ನಗದು ವರ್ಗಾವಣೆ ಮತ್ತು ಹಿಂಪಡೆಯುವಿಕೆಗೆ ಹಲವು ನಿರ್ಬಂಧಗಳನ್ನು ವಿಧಿಸಲಿದೆ. ಈ ಮಿತಿಗಳನ್ನು ಮೀರಿ ನೀವು ನಗದು ವಹಿವಾಟು ನಡೆಸಿದರೆ ನೀವು ಸ್ವಯಂ ಚಾಲಿತವಾಗಿ ಆದಾಯ ತೆರಿಗೆ ಇಲಾಖೆಯ ಪರಿಶೀಲನೆಗೆ ಒಳಗಾಗುತ್ತೀರಿ. ನಿಮ್ಮ ಆದಾಯವನ್ನು ಮೀರಿದ ವಹಿವಾಟು ನಡೆಸಿರುವುದು ಸಾಬೀತಾದರೆ ನೀವು ಭಾರೀ ದಂಡವನ್ನು ಪಾವತಿಸಬೇಕಾಗುತ್ತದೆ. ಶೀಘ್ರದಲ್ಲೇ ಹೊಸ ನಿಯಮಗಳನ್ನು ತರುವ ಪ್ರಯತ್ನದಲ್ಲಿ ಆದಾಯ ತೆರಿಗೆ ಇಲಾಖೆ ನಿರತವಾಗಿದೆ. ನೀವು ಮನೆಯಲ್ಲಿ ಹಣ ಉಳಿಸುತ್ತಿದ್ದೀರಾ? ನೀವು ಮನೆಯಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಮರೆಮಾಡುತ್ತಿದ್ದೀರಾ? ಹಣ ಎಲ್ಲಿಂದ ಬಂತು ಎಂಬುದರ ಪುರಾವೆಗಳನ್ನು ನೀವು ಇಟ್ಟುಕೊಳ್ಳಬೇಕು. ಐಟಿ ಅಧಿಕಾರಿಗಳು ಶೋಧ ನಡೆಸುವಾಗ ನೀವು ಸರಿಯಾದ ಪುರಾವೆಗಳನ್ನು ತೋರಿಸದಿದ್ದರೆ ನೀವು 84% ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ಅನೇಕ ಜನರು ಮನೆಯಲ್ಲಿ ಲಕ್ಷ ಹಣವನ್ನು ಮರೆಮಾಡುತ್ತಾರೆ. ಅವು ಹೇಗೆ ಬಂದವು ಎಂಬುದರ ಪುರಾವೆಗಳನ್ನು ನೀವು ಮರೆಮಾಡಬೇಕು. ಆಸ್ತಿಯನ್ನು ಮಾರಾಟ ಮಾಡುವಾಗ ನೀವು 20,000 ರೂಪಾಯಿಗಿಂತ ಹೆಚ್ಚು ನಗದು ಪಡೆದರೆ ನಿಮಗೆ 100% ದಂಡ ವಿಧಿಸಲಾಗುತ್ತದೆ. ನೀವು ಒಂದು ದಿನದಲ್ಲಿ ಯಾವುದೇ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಪಡೆದರೆ ನಿಮಗೆ 100% ದಂಡ ವಿಧಿಸಬಹುದು. ನೀವು 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ತೆಗೆದುಕೊಂಡರೆ ಏನಾಗುತ್ತದೆ? ನೀವು ಒಂದು ಹಣಕಾಸು ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ತೆಗೆದುಕೊಂಡ್ರೆ ನಿಮ್ಮ ವಿವರಗಳು ಬ್ಯಾಂಕುಗಳ ಮೂಲಕ ಆದಾಯ ತೆರಿಗೆ ಇಲಾಖೆಗೆ ತಲುಪುತ್ತವೆ. ಇದರೊಂದಿಗೆ ಐಟಿ ಇಲಾಖೆಯು ನಿಮ್ಮ ಖಾತೆಯ ಮೇಲೆ ಕಣ್ಣಿಡುತ್ತದೆ. ನೀವು ಒಂದೇ ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ತೆಗೆದುಕೊಂಡ್ರೆ ನೀವು ಟಿಡಿಎಸ್ ಪಾವತಿಸಬೇಕಾಗುತ್ತದೆ. ನೀವು ಆಗಾಗ್ಗೆ ಬ್ಯಾಂಕಿನಿಂದ ದೊಡ್ಡ ವಹಿವಾಟುಗಳನ್ನು ಮಾಡುತ್ತಿದ್ದರೆ ಬ್ಯಾಂಕುಗಳು ನಿಮ್ಮ ವಿವರಗಳನ್ನು ಐಟಿ ಇಲಾಖೆಗೆ ಒದಗಿಸುತ್ತವೆ. ಹೊಸ ನಿಯಮಗಳೇಕೆ? ಕಪ್ಪು ಹಣವನ್ನು ತಡೆಯುವುದು ಐಟಿ ಇಲಾಖೆಯ ಪ್ರಮುಖ ಉದ್ದೇಶ. ಕೆಲವರು ಕಪ್ಪು ಹಣವನ್ನು ನಗದು ರೂಪದಲ್ಲಿ ಬಿಳಿ ಹಣವಾಗಿ ಪರಿವರ್ತಿಸುತ್ತಿದ್ದಾರೆ. ಇದನ್ನು ತಡೆಯುವಲ್ಲಿ ಈ ನಿರ್ಧಾರಗಳು ಉಪಯುಕ್ತವಾಗುತ್ತವೆ ಎಂದು ಐಟಿ ಇಲಾಖೆ ಹೇಳುತ್ತದೆ. ಈ ಕಠಿಣ ನಿರ್ಧಾರಗಳು ನಗದು ವಹಿವಾಟಿನಲ್ಲಿ ಪಾರದರ್ಶಕತೆಯನ್ನು ತರುತ್ತವೆ ಎಂದು ಅದು ಹೇಳುತ್ತದೆ.